ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಲೈಕ್ ಶೇರ್ ಕಮೆಂಟ್ ಮಾಡಿ, ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ. ಇವತ್ತು ಬೆಳಗ್ಗೆ ನಾನು ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇಡ್ಲಿಗೆ ಇಟ್ಕೊಂಡಿದ್ದೆ ಒಂದು ಸೈಡು. ಹಾಗೆ ಇಡ್ಲಿ ಸಾಂಬಾರು ಮಾಡೋಣ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಸೈಜು ಈರುಳ್ಳಿ, 2 ಮೀಡಿಯಮ್ ಸೈಜು, ಒಂದು 8ರಿಂದ 9 ಹಸಿಮೆಣಸಿನ್ಕಾಯಿ, ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡು ಉಪ್ಪು, ಅರಿಶಿನ ಪುಡಿ, ಮತ್ತು 1 ಗ್ಲಾಸ್ ನೀರು ಹಾಕ್ಬಿಟ್ಟು 2 ವಿಷಿಲ್ ಕೂಗಿಸ್ಕೊತೀನಿ ನಾನು ಇದನ್ನು. ಸಾಂಬಾರು ಅಂದರೆ ಟೇಸ್ಟ್ ಸಖತ್ತಾಗಿರುತ್ತೆ. ಇದು ಬೇಳೆ ಎಲ್ಲ ಏನೂ ಹಾಕಲ್ಲ, ಬೇಳೆ ಎಲ್ಲ ಏನೂ ಇಲ್ಲದೇ ಇದು ಸಾಂಬಾರು ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ನೋಡಿದವ್ರಂತೂ ತಿನ್ನೋವಾಗ ಏನೋ ಬೇಳೆ ಹಾಕ್ಬಿಟ್ಟು ಮಾಡಿದ್ದಾರೆ ಅನ್ಕೋತಾರೆ, ಆ ಥರ ಇರುತ್ತೆ ಟೇಸ್ಟು. ಇಡ್ಲಿ ದೋಸೆಗಂತೂ ಸಖತ್ತಾಗಿರುತ್ತೆ ಕಾಂಬಿನೇಷನು. ಬೇಕಾದರೆ ನೀವು ರೈಸಿಗೆ ಕೂಡ ತಿನ್ಬೋದು, ರೈಸಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಪರೋಟಾಗೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ 2 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ ನಾನು. ತುಂಬಾ ಈಸಿ, ತುಂಬಾ ಸಿಂಪಲಾಗಿ ಬೇಗನೆ ಆಗೋಗುತ್ತೆ. ಒಂದು 15-20 ನಿಮಿಷದಲ್ಲೆಲ್ಲ ಆಗೋಗುತ್ತೆ ನಮಗೆ ಇದು ಇಡ್ಲಿ ಸಾಂಬಾರು ಅನ್ನೋದು. ಅಲ್ಲಿ ಒಂದು ಸೈಡ್ ಇಡ್ಲಿ ಬೇಯೋದಕ್ಕೆ ಇಟ್ಟಿದ ತಕ್ಷಣವೇ ಈ ಕಡೆ ಸಾಂಬಾರು ನಮ್ಗೆ ರೆಡಿ ಆಗಿಬಿಡುತ್ತೆ. ಅಂದರೆ ಇಡ್ಲಿ ರೆಡಿ ಆಗೋ ಟೈಮ್ಗೆ ನಮ್ಗೆ ಸಾಂಬಾರು ಕೂಡ ರೆಡಿ ಇರುತ್ತೆ. ಇದನ್ನು ಸ್ಮ್ಯಾಶರ್ನ ಯೂಸ್ ಮಾಡಿಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. 2 ವಿಷಿಲ್ಸ್ ತೊಗೊಂಡೆ, ನೀಟಾಗಿ ಸಾಫ್ಟಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಸ್ಮ್ಯಾಶರ್ನ ಹೆಲ್ಪಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪನೂ ಇಲ್ದಿರೋ ಥರ. ಬೇಕಾದರೆ ಮಿಕ್ಸಿಗೆ ಹಾಕ್ಕೋಬೋದು, ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸ್ಮ್ಯಾಶರ್ನ ಯೂಸ್ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕಡಲೆ ಹಸಿಟ್ಟು, ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಹಸಿಟ್ಟನ್ನೇ ಒಂದು 3-4 ಸ್ಪೂನ್ನ ಹಾಕ್ಕೊಂಡಿದ್ದೀನಿ ನಾನು. 3-4 ಸ್ಪೂನ್ ಹಾಕ್ಕೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ಚೆನ್ನಾಗಿ ವಿಸ್ಕ್ ಮಾಡಿದ್ರೆ ಒಂದು ಗಂಟಿರಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ಅದನ್ನು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಕಡಲೆ ಹಸಿಟ್ಟನ್ನು ನೀರಲ್ಲಿ, ಅದನ್ನಿವಾಗ ನಾವು ಆಲ್ರೆಡಿ ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಹಾಕ್ಬಿಟ್ಟು ನಮಗೆ ಅದನ್ನು ಹಾಕಿ ಕಡಲೆ ಹಸಿಟ್ಟಂದು ನೀರಲ್ಲಿ ಕಲಸಿರೋದನ್ನ ಹಾಕ್ಬಿಟ್ಟು ನೀಟಾಗಿ ಕುಕ್ ಮಾಡಬೇಕು. ಅಂದರೆ ನಮಗೆ ಎಷ್ಟು ಬೇಕು ಸಾಂಬಾರು ತಿಕ್ನೆಸ್ಸು ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಹಾಕಿದ ತಕ್ಷಣ ಒಂದು 2 ಮಿನಿಟ್ಸ್ವರೆಗೂ ನಾವು ಕೈ ಬಿಡದೇ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಲಂಪ್ಸ್ ಥರ ಆಗಿಬಿಡುತ್ತೆ ಅಲ್ಲಲ್ಲೇ. ನೀಟಾಗಿ ತಿರುಗಿಸ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಟ್ಬಿಟ್ಟು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಜಾಸ್ತಿನೂ ಇಲ್ಲ, ಒಂದು 2-3 ಟೇಬಲ್ ಸ್ಪೂನ್ಸ್ ಆದರೆ ಸಾಕು ಎಣ್ಣೆ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಕರಿಬೇವು, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಇಷ್ಟನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನು. ಸಿಡಿದ್ಬಿಡ್ತು ಅದು ಕರಿಬೇವಿನ ಸೊಪ್ಪು. ಸೊ ಹಿಂದೆ ಬಂದೆ ಮತ್ತು ವೀಡಿಯೋನ ಶೂಟ್ ಮಾಡಿಕೊಂಡೆ ನಾನು. ಸಾಂಬಾರು ಮಾತ್ರ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. 1 ಇಡ್ಲಿ ತಿನ್ನೋ ಕಡೆ 2 ಇಡ್ಲಿ 3 ಇಡ್ಲಿ ತಿನ್ಬಿಡ್ತಾರೆ ಎಲ್ರೂ. ಜೊತೆಗೆ ನಾನು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಅಂದರೆ ಬಿಡ್ದಿ ಸೈಡ್ ತಟ್ಟೆ ಇಡ್ಲಿ ಬರುತ್ತಲ್ಲ, ಆ ಚಟ್ನಿ ಕೊಡ್ತಾರಲ್ಲ ತಟ್ಟೆ ಇಡ್ಲಿಗೆ, ಕೆಂಪು ಚಟ್ನಿ, ಆ ಸ್ಟೈಲಿಂದು ಚಟ್ನಿ ಮಾಡಿದ್ದೆ. ಸಕ್ಕತ್ತಾಗಿತ್ತು ಕಾಂಬಿನೇಷನು, ಇಡ್ಲಿ ಸಾಂಬಾರು ಮತ್ತು ಚಟ್ನಿ. ಸೊ ಒಗ್ಗರಣೆ ಹಾಕಿದ್ದನ್ನು ಮೊದಲೇ ಕುದೀತಾ ಇದ್ದಿದ್ದು ಸಾಂಬಾರಿಗೆ ಹಾಕ್ಕೊಂಡೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ್ರೆ ನಮ್ಮ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡೋದಕ್ಕೆ ಒಳ್ಳೆ ರಸಮ್ ಥರನೇ ಕಾಣಿಸ್ತಾ ಇದೆ, ಬಟ್ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಕೊತ್ತಂಬರಿ ಸೊಪ್ಪು ಒಂದು ಹ್ಯಾಂಡ್ ಫುಲ್ ಆಫ್ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಮ್ಮ ಸಾಂಬಾರು ರೆಡಿ. ಇಡ್ಲಿ ಜೊತೆ, ದೋಸೆ ಜೊತೆ, ಚಪಾತಿ, ಪರೋಟ, ರೈಸಿಗೂ ಚೆನ್ನಾಗಿರುತ್ತೆ. ಮುದ್ದೆಗೆ ಯೂಶಲಿ ಸೆಟ್ ಆಗೋದಿಲ್ಲ. ಸೊ ಇಡ್ಲಿನ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ವೈಟ್ ಪ್ಲೇಟಿಗೆ, ಇಡ್ಲಿಗೆ, ಈ ಸಾಂಬಾರು ಕಲರ್ಗೂ ಸೂಪರಾಗಿ ಕಾಣಿಸ್ತಾಯಿತ್ತು ವೀಡಿಯೋದಲ್ಲಂತೂ.
ಸೊ ನೀವು ಯಾರಾದರೂ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಖಾರ ಎಲ್ಲ ಜಾಸ್ತಿ ಇರಲ್ಲ, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಕೆಲವೊಂದು ಮಕ್ಕಳು ಚಟ್ನಿನಲ್ಲಿ ತಿನ್ನಲ್ಲ, ಅಂದರೆ ಸುಮ್ಮನೆ ಹಿಂಗೆ ಮೇಲೆ ಡಿಪ್ ಮಾಡಿಬಿಟ್ಟು ತಿಂತಾರಲ್ಲ, ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಸೊ ಮಧ್ಯಾಹ್ನಕ್ಕೆ ನನ್ನ ತಲೆಯಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಗ ಮೆಹಂದಿ ಹಾಕ್ಕೊಳ್ಳೋಣ ತಲೆಗೆ ಅಂದ್ಬಿಟ್ಟು ಮೆಹಂದಿ ಪ್ಯಾಕೆಟ್ ಹೋಗಿ ತೊಗೊಂಬಂದೆ ಅಂಗಡಿಯಲ್ಲಿರಡು. ಅದಕ್ಕೆ ಸ್ವಲ್ಪ ಟೀ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಯಾವುದಾದ್ರೂ ಟೀ ಪೌಡ್ರ್ ನಡೆಯುತ್ತೆ, ಮನೇಲಿ ಏನಿರುತ್ತೆ ಟೀ ಪೌಡ್ರು, ಆ ಟೀ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಕುದಿಬೇಕು ಚೆನ್ನಾಗದು. ಟೀ ಪೌಡರಲ್ಲಿ ಏನಿರುತ್ತೆ ಅದೆಲ್ಲ ಬಿಟ್ಕೊಬೇಕಲ್ಲ, ಸೊ ಅದಕ್ಕೆ ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ಮತ್ತು ಮೆಹಂದಿನ ಬ್ರ್ಯಾಂಡೆಲ್ಲ ಏನೂ ಹೇಳಲ್ಲ ನಾನು, ಯಾವುದೋ ರ್ಯಾಂಡಮ್ಮಾಗಿ ನನಗೆ ಸಿಕ್ಕಿದ್ದನ್ನ ತೊಗೊಂಬಂದಿದ್ದೆ. 2 ಪ್ಯಾಕೆಟ್ ತೊಗೊಂಡಿದ್ದೆ. ನನ್ನ ಕೂದಲು ಸ್ವಲ್ಪ ಲೆಂತ್ ಜಾಸ್ತಿ ಇದೆಯಲ್ಲ, ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಅಂದರೆ ನಾನು ಟೀ ಡಿಕಾಷನ್ಸ್ ಏನು ಮಾಡ್ಕೊಂಡಿದ್ದೆ ಅದನ್ನು ನಾನು ಕಂಪ್ಲೀಟಾಗಿ ಆರಿಸಿಲ್ಲ, ಅಂದರೆ ಸ್ವಲ್ಪ ಬೆಚ್ಚಗಿದೆ. ಆ ಥರ ಇದ್ದವಾಗೇ ನಾನು ಈ ಮೆಹಂದಿ ಪೌಡ್ರನ್ನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸ್ಟೇನರ್ ಯೂಸ್ ಮಾಡಿಬಿಟ್ಟು ನೀಟಾಗಿ ಟೀ ಡಿಕಾಷನ್ನ ಹಾಕ್ಕೊಂಡು ಮೆಹಂದಿನೆಲ್ಲ ಕಲಿಸ್ಕೊಂಡೆ. ಲಂಪ್ಸ್ ಎಲ್ಲ ಏನೂ ಆಗಬಾರ್ದು, ಸ್ವಲ್ಪ ಬಿಸಿ ಇರೋದ್ರಿಂದ ಗಟ್ಟಿ ಆಗ್ತಾ ಇರುತ್ತೆ. ಸೊ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮೇಯ್ನಾಗಿ ಡ್ಯಾಂಡ್ರಫ್ ಇರೋ ಕಾರಣಕ್ಕೋಸ್ಕರ ಹಾಕ್ಕೋತಾ ಇರೋದ್ರಿಂದ ಒಂದು ಸ್ವಲ್ಪ ಮೊಸರು ಹಾಗೆ ಮತ್ತು 1 ನಿಂಬೆಹಣ್ಣನ್ನು ನಾನು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ 1 ನಿಂಬೆಹಣ್ಣನ್ನು ಫುಲ್ಲು ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ ನಿಂಬೆಹಣ್ಣು ಅದು. ಮೊಸರು ಮತ್ತು ನಿಂಬೆಹಣ್ಣು ಆಗಲೇ ಟೀ ಡಿಕಾಷನ್ ಹಾಕಿ ಕಲಸಿಟ್ಕೊಂಡಿರೋ ಮೆಹಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಈ ಥರ ಇರಬೇಕು. ಇನ್ನೂ ಸ್ವಲ್ಪ ತೆಳುವಿದ್ರೂ ನಡೆಯುತ್ತೆ, ಏನೂ ಪರವಾಗಿಲ್ಲ. ನನಗೆ ಮೇನ್ ಹೇರ್ಸ್ಗಿಂತ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ನಾನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೆ, ಜಾಸ್ತಿ ತೆಳು ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ 1-2 ಅವರ್ಸು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. 2 ಅವರ್ ಹಾಗೆ ನೆನೀಲಿ ಅಂದ್ಬಿಟ್ಟು. ಹಾಗೆ ನಾನು ಇದನ್ನು 11 o'clock ಹಾಗೆ ಕಲಸಿ ಇಟ್ಟಿದ್ದೆ. ಇವಾಗ 1:30, 2 o'clock ಆಗಿದೆ. ಈ ಟೈಮಲ್ಲಿ ನಾನು ಹೆನ್ನನ ತಲೆಗೆ ಹಾಕ್ಕೋತಾ ಇದ್ದೀನಿ. ಸೊ ಫಸ್ಟು ನೀಟಾಗಿ ತಲೆ ಕೂದಲಲ್ಲಿರೋ ಸಿಕ್ಕೇನಿರುತ್ತೆ ಟ್ಯಾಂಗಲ್ಸು ಅದನ್ನೆಲ್ಲ ನೀಟಾಗಿ ಫಸ್ಟು ಬಾಚಣಿಗೆಯಿಂದ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಲೇಯರ್ ಬೈ ಲೇಯರು ಸ್ಕ್ಯಾಲ್ಪಿಗೆ ನೀಟಾಗಿ ಒಂದೊಂದೇ ಸ್ವಲ್ಪನೇ ತೊಗೊಂಡು ಒಂದೊಂದೇ ಲೇಯರ್ ತೊಗೊಂಡು ಹಾಕ್ಕೊತೀನಿ. ಸೊ ಹೆನ್ನ ಏನಕ್ಕೆ ಹಾಕ್ಕೋಬೇಕು ಅನ್ನೋದಾದರೆ, ನಾವು ವಾರಕ್ಕೆ 2-3 ಸತಿ ಎಣ್ಣೆ ಹಚ್ಚೋದು ಓಕೆ, ಅದ್ರ ಜೊತೆಗೆ ಹೇರ್ ಕೇರ್ ಅನ್ನೋದು ಏನಾದರೂ ಮಾಡಬೇಕು, ಪ್ಯಾಕ್ ಆ ಥರ ಎಲ್ಲ ಹಾಕ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ಸಾಮಾನ್ಯವಾಗಿ ಹೇರ್ ಪ್ಯಾಕ್ ಅನ್ನೋದು 15 ದಿನಕ್ಕೆ ತಿಂಗಳಿಗೆ 1 ಸತಿನಾದರೂ ಹಾಕ್ಕೋಬೇಕಾಗತ್ತೆ. ಸೊ ಅದರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ, ನರಿಷ್ಮೆಂಟ್ ಇರುತ್ತೆ, ನಮ್ಮ ಹೇರ್ಸಲ್ಲಿ ಯಾವಾಗಲೂ ಸಾಫ್ಟಾಗಿ ಸಿಲ್ಕಿ ಆಗಿರುತ್ತೆ, ಮತ್ತು ಕೂದಲು ಬೇಗ ಉದುರೋದಿಲ್ಲ, ಈ ಥರ ಎಲ್ಲ ಇರುತ್ತೆ. ಮತ್ತು ಸ್ಕ್ಯಾಲ್ಪ್ ಆರೋಗ್ಯಕ್ಕೆ ಏನೇನಪ್ಪ ಒಳ್ಳೆಯದು ಹೆನ್ನ ಹಾಕೋದ್ರಿಂದ ಅಂತ ಅಂದರೆ, ತಲೆ ಬುಡಕ್ಕೆ ಹಾಕೋದ್ರಿಂದ ಬಹಳ ಒಳ್ಳೆಯದು, ತಂಪು ಅನುಭವ ನೀಡುತ್ತೆ. ಹೆನ್ನ ಹಾಕೋದ್ರಿಂದ ನಮಗೆ ಬಾಡಿಗೆ ಕೂಲ್ ಅಂತ ಅನಿಸುತ್ತೆ, ಮತ್ತು ತಲೆ ಹೊಟ್ಟು ಮತ್ತು ಇನ್ನಿತರ ಫಂಗಸ್ ಏನೇನಿರುತ್ತೆ ಅದರಿಂದ ಎಲ್ಲ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ನೈಸರ್ಗಿಕವಾಗಿ ಹೇರ್ ಡೈ ಥರ ಕೂಡ ಕೆಲಸ ಮಾಡುತ್ತೆ. ಹೇರ್ ಡೈ ಅಂದರೆ ಇವಾಗ ಯೂಶ್ವಲಾಗಿ ಎಲ್ಲರೂ ಕಲರ್ಸು ಅದನ್ನೆಲ್ಲ ಹಾಕ್ಕೋತಾರೆ. ಅದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಮತ್ತು ಹೇರ್ ಜಾಸ್ತಿ ಲಾಸ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ. ಬಟ್ ಇದನ್ನು ಕೂದಲಿಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಗ್ರೇ ಹೇರ್ಸ್ ಇದ್ದರೂ ಕೂಡ ಒಂದು ಸ್ವಲ್ಪ ಬ್ರೌನಾಗಿ ಕನ್ವರ್ಟ್ ಆಗುತ್ತೆ, ಯೂಶ್ವಲಾಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕೂದಲು ಉದುರೋದು, ಸುಮ್ಮನೆ ಕೂದಲು ಉದುರೋದು ಅದೆಲ್ಲ ತಪ್ಪುತ್ತೆ. ಮತ್ತು ಹೇರ್ ಕಂಡೀಷನ್ ಥರನೂ ಕೆಲಸ ಮಾಡುತ್ತೆ. ಹೆನ್ನ ಪ್ಯಾಕು ಬಳಸೋದ್ರಿಂದ ನಮ್ಮ ಕೂದಲಿಗೆ ಪ್ರತ್ಯೇಕ ಕಂಡೀಷ್ನರ್ ಥರ ಇದು ಹೆಲ್ಪ್ ಆಗುತ್ತೆ. ಇವಾಗ ನಾವು ನ್ಯಾಚುರಲಾಗಿ ಹೆನ್ನ ಅದೆಲ್ಲ ಯೂಸ್ ಮಾಡದೆ ಮತ್ತು ಪ್ಯಾಕ್ ಏನು ಯೂಸ್ ಮಾಡದೆ ಸ್ನಾನ ಮಾಡೋದ್ರಿಂದ ನಾವು ಕಂಡೀಷ್ನಿಂಗ್ನ ಮಾಡ್ತೀವಿ ಹೇರ್ಸಿಗೆ ಎಲ್ಲ. ಅದೇ ಈ ಥರ ನಾವೆಲ್ಲ ಮಾಡೋದ್ರಿಂದ ಹೇರ್ ಪ್ಯಾಕು ಹೆನ್ನ ಆ ಥರ ಎಲ್ಲ ಒಂದು 15 ಡೇಸಿಗೋ 1 ಮಂತಿಗೋ ಹಾಕ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಕಂಡೀಷ್ನಿಂಗ್ ಸಿಗುತ್ತೆ ನಮ್ಮ ಹೇರಿಗೆ, ಮತ್ತು ದಟ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ ಅಂತಲೂ ಹೇಳ್ಬೋದು.
ಮತ್ತು ಹೇರ್ ಸ್ಟ್ರೈಟ್ ಮಾಡುತ್ತೆ. ಅಂದರೆ ಬಹಳಷ್ಟು ಜನಕ್ಕೆ ಹೇರು ಸ್ಟ್ರೈಟಾಗಿ ಕಾಣಿಸ್ಬೇಕು, ಸಿಲ್ಕಿಯಾಗಿರಬೇಕು ಮತ್ತು ಶೈನಿಂಗ್ ಆಗಿರಬೇಕು ಅಂತ ಎಲ್ಲ ಅಂದ್ಕೊತಾರಲ್ಲ, ಅಂಥವರು ಕೂಡ ಹೇರ್ ಪ್ಯಾಕನ್ನೆಲ್ಲ ಬಳಸ್ಬೋದು ಹೆನ್ನ ಯೂಸ್ ಮಾಡಿಕೊಂಡು. ಮತ್ತು ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ ನೋಡಿ, ಕವಲು ಹೊಡಿಯುತ್ತೆ ಕೂದಲು, ಅದೆಲ್ಲ ಕಡಿಮೆ ಆಗುತ್ತೆ. ಅದನ್ನೆಲ್ಲ ನಾವು ಆವಾಗವಾಗ ಟ್ರೀಟ್ ಮಾಡ್ಕೊಬೇಕಾಗತ್ತೆ. ನಾವು ಅಂದರೆ ಲಾಸ್ಟ್ ಸ್ಪ್ಲಿಟ್ ಎಂಡ್ಸ್ನೆಲ್ಲ ಒಂದು 3 ಮಂತ್ಸಿಗೆ 6 ಮಂತ್ಸಿಗೆ ಅದನ್ನೆಲ್ಲ ನಾವು ಕಟ್ ಮಾಡಿಸ್ಬೇಕಾಗತ್ತೆ. ಹೀಗೆ ಆಯಿಲ್ ಹಾಕೋದು ಅದನ್ನೆಲ್ಲ ನಾವು ನ್ಯಾಚುರಲಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಯಾರು ತುಂಬ ಕಾನ್ಷಿಯಸ್ ಆಗಿರ್ತಾರೆ ಅವರೆಲ್ಲ ಮಾಡಲೇಬೇಕಾಗತ್ತೆ. ಮತ್ತು pH ಲೆವೆಲ್ನ ಮೇಂಟೈನ್ ಮಾಡುತ್ತೆ ಹೆನ್ನ ಪ್ಯಾಕ್. ಹೆನ್ನ ಪ್ಯಾಕಲ್ಲಿ ನಾವು ಆಯಿಲ್ ಕೂಡ ಹಾಕ್ಕೋಬೇಕು. ನಾನು ಆ್ಯಕ್ಚುಲಿ ನಂದದು ಕ್ಲಿಪ್ಪಿಂಗ್ ಮಿಸ್ ಆಯಿತು. ನಮಗೆ ಆಲ್ಮಂಡ್ ಆಯಿಲ್, ಬಾದಾಮಿ ಆಯಿಲ್ ಏನು ಬರುತ್ತೆ ಅದನ್ನು ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ನನ್ನ ಹತ್ರ ಖಾಲಿ ಆಗಿತ್ತು ಅಂದ್ಬಿಟ್ಟು ನಾನು 1 ಸ್ಪೂನಷ್ಟು ಆಲಿವ್ ಆಯಿಲ್ನ ಹಾಕ್ಕೊಂಡಿದ್ದೆ ನಾನು ಪ್ಯಾಕ್ನ ಮಿಕ್ಸ್ ಮಾಡಬೇಕಾದ್ರೇ. ಸೊ ಇದರಿಂದ ನಮಗೆ pH ಲೆವೆಲ್ ಕೂಡ ಮೇಂಟೈನ್ ಆಗುತ್ತೆ. ಮತ್ತು ಕೂದಲನ್ನ ಆಳಕ್ಕೆ, ಅಂದರೆ ನಮ್ಮ ರೂಟ್ಸ್ ಏನಿದೆ ಅಲ್ಲಿವರೆಗೂ ಅದು ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು 2 ಅವರ್ಸ್ ಇದ್ದರೆ ಓಕೆ. ಅದು ನಾನು ಬರೀ 2 ಅವರ್ಸ್ ಮಾತ್ರನೇ ಇಟ್ಕೊಂಡಿದ್ದೆ. ಮತ್ತು ನಮಗೆ ಏನು ಸ್ಕ್ಯಾಲ್ಪ್ ಏನಿದೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ತಿಂಗ್ಳಿಗೆ 1 ಸತಿ, 15 ಡೇಸಿಗೆ ಆಗಿಲ್ಲ ಅಂದ್ರೂ ತಿಂಗ್ಳಿಗೆ 1 ಸತಿ ಆದರೂ ಹಾಕ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಕೂದಲಿದ್ರೂ ಸಮಸ್ಯೆ ಕಡಿಮೆ ಆಗುತ್ತೆ. ಇವಾಗ ಯಾವುದ್ಯಾವುದೋ ಹೇಳ್ತಾರೆ ಆನ್ಲೈನಲ್ಲಿ ಈ ಆಯಿಲು ಅದನ್ನೆಲ್ಲ ಬಳಸೋದ್ರ ಬದಲು ನ್ಯಾಚುರಲಾಗಿ ನಮ್ಮ ಮನೇಲಿ ಏನಿದೆ ನಾವು ಅದನ್ನು ಬಳಸ್ಬೋದು. ಮತ್ತು ಎಣ್ಣೆ ಕಾಯಿಸೋವಾಗೂ ಕೂಡ ಅಷ್ಟೇ, ನಾವು ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಕಾಟನ್ ಬಾಲ್ ಯೂಸ್ ಮಾಡಿಬಿಟ್ಟು ಸ್ಕ್ಯಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡಿದ್ರೆ ಆಯಿತು. ಅದು ಕೂಡ ಬೆಸ್ಟು. ಅದ್ರ ಜೊತೆಗೆ ಮೆಂತ್ಯ, ಕರಿಬೇವು, ಆಮ್ಲ ಇದನ್ನೆಲ್ಲ ಹಾಕಿ ಕೂಡ ಕಾಯಿಸ್ಕೊಬೋದು. ಅದ್ರ ರಿಲೇಟೆಡ್ ಏನಾದರೂ ವಿಡಿಯೋ ಬೇಕು ಅಂದರೆ ನೆಕ್ಸ್ಟು ಕಮೆಂಟ್ ಮಾಡಿ ಹೇರ್ ಆಯಿಲ್ ಅಂತ. ಸೊ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಮತ್ತು ಈ ಪ್ಯಾಕಿಗೆ ಇನ್ನೆಲ್ಲ ಏನೇನು ಬಳಸ್ಬೋದು, ನಾನು ಹಾಕಿರೋದನ್ನ ಬಿಟ್ಟು ಬೇರೆಲ್ಲ ಏನಾದರೂ ಹಾಕ್ಕೋಬೋದು ಅಂದರೆ ಹೆನ್ನ ಪ್ಲಸ್ ಆಮ್ಲ ಪೌಡ್ರ್ ಹಾಕ್ಕೊಬೋದು. ಅಂದರೆ ಬೆಟ್ಟದ ನೆಲ್ಲಿಕಾಯ್ದು ಪೌಡರ್ ಬರುತ್ತೆ, ಇವಾಗೆಲ್ಲ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ತುಂಬ ಆ ಥರ. ಆಮೇಲೆ ಮೊಸರು ಹಾಕ್ಕೋಬೋದು, ಇಲ್ಲ ಮೊಟ್ಟೆ ಹಾಕ್ಕೋಬೋದು. ಮೊಟ್ಟೆ ಹಾಕೋದ್ರಿಂದ ತುಂಬಾ ಶೈನಿಂಗ್ ಇರುತ್ತೆ ಕೂದಲೆಲ್ಲ. ಮತ್ತು ಬಾಳೆಹಣ್ಣು ಹಾಕೋರು ಹಾಕ್ತಾರೆ ಒಂದು ಸ್ವಲ್ಪ. ಮತ್ತು ಮುಲ್ತಾನಿ ಮಿಟ್ಟಿ ಏನಾದರೂ ಸ್ಕ್ಯಾಲ್ಪ್ಗೆಲ್ಲ ತುಂಬ ಚೆನ್ನಾಗಿ ಕಂಡೀಷ್ನಿಂಗ್ ಬೇಕು ಅನ್ನೋದಿದ್ರೆ ಅದನ್ನು ಹಾಕ್ಕೋಬೋದು. ಮತ್ತು ನಾನು ಆಲ್ರೆಡಿ ಟೀ ಪೌಡ್ರ್ ತೋರಿಸಿದ್ದೀನಿ. ಬೇಕಾದರೆ ನೆಸ್ಕೆಫೆ ಇಲ್ಲಾಂದರೆ ಬ್ರೂ ಬರುತ್ತಲ್ಲ ಆ ಥರ ಕಾಫಿ ಪೌಡ್ರ್ ಕೂಡ ಹಾಕ್ಕೋಬೋದು. ಮತ್ತು ಮೆಂತ್ಯ ಪೌಡ್ರು ಮಾಡಿ ಇಟ್ಕೊಂಡು ಸಹ ನಾವು ಕಲಸೋವಾಗ ಹಾಕ್ಕೋಬೋದು. ಮತ್ತು ದಾಸವಾಳ, ರೆಡ್ ಕಲರು ದಾಸವಾಳ ಬರುತ್ತಲ್ಲ ಆ ದಾಸವಾಳದನ್ನ ಒಣಗಿಸ್ಬಿಟ್ಟು ಅದನ್ನು ಕೂಡ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಮತ್ತು ಕೆಲವೊಬ್ಬರಿಗೆ ಸೈಡ್ ಎಫೆಕ್ಟ್ಸ್ ಅನಿಸುತ್ತೆ ಹೆನ್ನ ಹಾಕೋದ್ರಿಂದ. ಏನಪ್ಪ ಸೈಡ್ ಎಫೆಕ್ಟ್ ಅಂದರೆ ಜಾಸ್ತಿ ಎಲ್ಲ ಏನೂ ಇಲ್ಲ, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಕೆಲವೊಬ್ಬರಿಗೆಲ್ಲ. ಅವರು ಅಪ್ಲೈ ಮಾಡೋದಕ್ಕೆ ಮುಂಚೆ ಅವರೊಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಎಲ್ಲಾದರೂ ಒಂದು ಸೈಡ್ ಅವರ ಹಣೆ ಅಥವಾ ಕಿವಿ ಹತ್ರ ಎಲ್ಲಾದರೂ ಸ್ವಲ್ಪ ಹಾಕಿ ಪ್ಯಾಚ್ ಟೆಸ್ಟ್ ಮಾಡಬೇಕು. ಕೆಲವೊಬ್ಬರಿಗೆ ಇರಿಟೇಷನ್ ಆಗಿಬಿಡುತ್ತೆ, ಇನ್ನು ಕೆಲವೊಬ್ಬರಿಗೆ ಶೀತದ ಮೈ ಥರ ಆಗಿಬಿಡುತ್ತೆ. ಅಂದರೆ ನನಗೆ ಯೂಶ್ವಲಾಗಿ ಬಂದ್ಬಿಟ್ಟು ನನಗೆ ಬಾಡಿ ತುಂಬ ಹೀಟ್ ಬಾಡಿ ಇರೋರಿಗೆ ಈ ಥರ ಹೆನ್ನ ಅದೆಲ್ಲ ಪ್ಯಾಕ್ ಹಾಕೋದ್ರಿಂದ ಏನಾಗುತ್ತೆ, ಸಡನ್ನಾಗಿ ಕೋಲ್ಡ್ ಫೀಲ್ ಆಗಿಬಿಡುತ್ತೆ. ಸಡನ್ನಾಗಿ ನೆಗಡಿ, ಜ್ವರ, ಕೆಮ್ಮು ಈ ಥರ ಎಲ್ಲ ಬರೋದೆಲ್ಲ ಆಗಿಬಿಡುತ್ತೆ. ಸೊ ಅವರವರ ಬಾಡಿ ತಕ್ಕನಾಗಿ ನೋಡಿಕೊಂಡು ನಾವು ಇದು ಮಾಡಬೇಕು. ನನಗೆ ಜಾಸ್ತಿ ಬಾಡಿ ಹೀಟ್ ಇರೋದು, ಜ್ವರ ಬಂದುಬಿಡುತ್ತೆ ಅನ್ನೋ ಭಯದ ಕಾರಣಕ್ಕೇ ನಾನು ಜಾಸ್ತಿ ಹೊತ್ತೆಲ್ಲ ಬಿಡೋಕ್ಕೆ ಹೋಗಿಲ್ಲ. 2 o'clock ಅಪ್ಲೈ ಮಾಡಿದೆ, 4 o'clockಗೆಲ್ಲ ನಾನು ತಲೆಗೆ ಸ್ನಾನ ಮಾಡಿಕೊಂಡೆ. ಅದು ಸ್ನಾನ ಮಾಡುವಾಗೂ ಅಷ್ಟೇ ನಾನು ಶಾಂಪು ಎಲ್ಲ ಏನೂ ಹಾಕಲಿಲ್ಲ. ಮತ್ತು ಕೆಲವೊಬ್ಬರಿಗೆ ಅದೇ ಹೇಳಿದ್ನಲ್ಲ, ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಅಲರ್ಜಿ ಥರ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ನಾವು ಹೊರಗಡೆ ನಾವು ಏನು ತೊಗೊತೀವಿ ಹೆನ್ನನ ಸೆಲೆಕ್ಟ್ ಮಾಡ್ಕೊತೀವಿ, ಆವಾಗ ಒಳ್ಳೆ ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡ್ ಹೆನ್ನನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದ್ಯಾವುದೋ ಬ್ರ್ಯಾಂಡ್ಸ್ ಇದೆ, ಮಾರ್ಕೆಟಲ್ಲಿ ತುಂಬಾ ಬ್ರ್ಯಾಂಡ್ ಸಿಗುತ್ತೆ. ಆ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಯಾವುದಾದ್ರೂ ಚೆನ್ನಾಗಿರೋ ಅಂಥದ್ದನ್ನ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಿಬಿಟ್ಟು ಅಪ್ಲೈ ಮಾಡಿಕೊಂಡ್ರೆ ನೀಟಾಗಿ ಹೆಲ್ಪ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಅಂದರೆ ಇದೆ, ಪ್ಯಾಚ್ ಟೆಸ್ಟ್ ಮಾಡಬೇಕು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ. ಮತ್ತು ಹೀಟ್ ಬಾಡಿ ಇರೋರಿಗೆ ಬೇಗನೆ ಕೋಲ್ಡ್ ಅನಿಸ್ಬಿಡುತ್ತೆ, ಜ್ವರ, ನೆಗಡಿ ಈ ಥರ ಬರೋದೆಲ್ಲ ಆಗುತ್ತೆ. ಇದೆರಡೇ ನ್ಯಾಚುರಲ್ ಥಿಂಗ್ಸಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಅನ್ನೋದಿರಲ್ಲ. ಇದನ್ನು ಸೈಡ್ ಎಫೆಕ್ಟ್ ಅಂತ ಕರಿಬೋದು ಅಷ್ಟೇ.
ಅದು ಬಿಟ್ಟರೆ ಇವಾಗ ಫುಲ್ ನಾನು ಹೆನ್ನ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಅಂದರೆ ಫಸ್ಟು ನಾನು ಸ್ಕ್ಯಾಲ್ಪಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಹಾಕಿತ್ತು, ಯಾಕಂದರೆ ನನಗೆ ಡ್ಯಾಂಡ್ರಫ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಹೇರ್ಸಲ್ಲಿ. ಕ್ಲಿನಿಕ್ಕಿಗೆ ತೋರಿಸ್ಬೇಕು. ಏನು ಭಯ ಅಂದರೆ ಸುಮ್ಮನೆ ಏನೇನೋ ಕೆಮಿಕಲ್ಸ್ ಕೊಡ್ತಾರೆ, ಅದನ್ನು ಯೂಸ್ ಮಾಡೋ ಬದಲು ಫಸ್ಟು ಹೋಮ್ ರೆಮಿಡಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಟ್ರೈ ಮಾಡ್ತಾ ಇರೋದು. ಸ್ಕ್ಯಾಲ್ಪಿಗೆಲ್ಲ ಹಾಕಿದ್ಮೇಲೆ ಮಿಕ್ಕಿತ್ತು ಇನ್ನೂ ಸ್ವಲ್ಪ, ಅದನ್ನು ನಾನು ಕೂದಲಿಗೆಲ್ಲ ಅಪ್ಲೈ ಮಾಡಿಕೊಂಡು ಇನ್ನೆಲ್ಲೆಲ್ಲಿ ನೀಟಾಗಿ ನೋಡಿಕೊಂಡು ಪ್ಯಾಚಸ್ ಥರ ಏನು ಕಾಣಿಸ್ತಾ ಇದೆ ಅಲ್ಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡೆ. ಯೂಶ್ವಲಾಗಿ ನೋಡ್ಬೋದು ನಾನು ಜಾಸ್ತಿ ಎಲ್ಲ ಏನೂ ಹಾಕಿಲ್ಲ. ನಾನು ನನ್ನ ಸ್ಕ್ಯಾಲ್ಪಿಗೆ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನಾನು ತಲೆಗೆ ಹಾಕಿದ್ದು. ಫಸ್ಟ್ ಡೇ ನಾನು ಸ್ನಾನ ಮಾಡಿದಾಗ ಬರೀ ನೀರಲ್ಲೇ ವಾಶ್ ಮಾಡಿದ್ದು, ಶಾಂಪೂ ಎಲ್ಲ ಏನೂ ಹಾಕಿರಲಿಲ್ಲ. ಆಲಿವ್ ಆಯಿಲ್ ಯೂಸ್ ಮಾಡಿದ್ರಿಂದ ಸ್ವಲ್ಪ ಜಿಡ್ಡು ಹಾಗೆ ಇತ್ತು. ಅದು ಆಯಿಲ್ ಹಾಕಲೇಬೇಕು, ಡ್ರೈ ಹೇರ್ ಇರೋರಂತೂ ಹಾಕಲೇಬೇಕು, ಯಾಕೆಂದರೆ ಅದು ಇನ್ನೂ ಡ್ರೈ ಮಾಡಿಬಿಡುತ್ತೆ. ಮೆಹಂದಿ ಹೆನ್ನ ಏನು ಹೇಳ್ತೀವಿ ನಾವು, ಅದು ತುಂಬ ಡ್ರೈ ಮಾಡಿಬಿಡುತ್ತೆ. 1 ಸ್ಪೂನ್ ಆಯಿಲ್ ಅಥವಾ ಹಾಕ್ಕೊಳೋದ್ರಿಂದ ಏನೂ ನಮಗೆ ಡ್ಯಾಮೇಜ್ ಅನಿಸೋದಿಲ್ಲ, ಚೆನ್ನಾಗಿ ಕಂಡೀಷ್ನಿಂಗ್ ಆಗಿರುತ್ತೆ. ಮತ್ತು ಸ್ವಲ್ಪ ಜಿಡ್ಡು ಹಾಗೆ ಇತ್ತು. ನೆಕ್ಸ್ಟ್ ಡೇಗೆ ನಾನು ನೀಟಾಗಿ ಶಾಂಪೂ ಎಲ್ಲ ಹಾಕಿ ವಾಶ್ ಮಾಡಿಕೊಂಡೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಹೀಗೆ ಹಾಕ್ಕೋತಾಯಿದ್ರು. ಆ ಟೈಮಲ್ಲಿ ನಾನು ಹಾಕ್ಸ್ಕೊಂಡಾಗೂ ನನಗೆ ಜ್ವರ ಬಂದುಬಿಟ್ಟಿತ್ತು. ಆವತ್ತಿಂದ ಅವಾಯ್ಡ್ ಮಾಡಿಬಿಟ್ಟಿದ್ದೆ ನಾನು ಮೆಹಂದಿ ಹಾಕ್ಕೊಳ್ಳೋದನ್ನು. ಅದಾದಮೇಲೆ ಇವಾಗಲೇ ಡ್ಯಾಂಡ್ರಫ್ ಸಮಸ್ಯೆಯಿಂದ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನೋಡೋಣ ನನಗೆ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆನಾ, ಮತ್ತೆ ಸಿಗ್ತೀನಿ. ಸೊ ಇದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ತೊಗೊಂಡಿರೋ ಅಂಥ ಕ್ಲಿಪ್ ಇದು. ಅಂದರೆ ನೋಡ್ಬೋದು ನನ್ನ ಹೇರ್ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಆಗಿದೆ. ಡ್ಯಾಂಡ್ರಫು ಕಡಿಮೆ ಆಗಿದೆ, ಅಂದರೆ ಒಂದೇ ವಾಶಲ್ಲಿ ಗೊತ್ತಾಗೋದಿಲ್ಲ. ಸೊ ಹಾಗೆ ನಾನು ಜಸ್ಟ್ ಚೆಕ್ ಮಾಡ್ತಾಯಿದ್ದೆ ಅಷ್ಟೇ. ಕಲರ್ ಕೂಡ ಸ್ವಲ್ಪ ಹೇರ್ ಕಲರ್ ಕೂಡ ಚೇಂಜ್ ಆಗಿತ್ತು. ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ಗ್ರೀಸಿ ಇತ್ತು. ನೆಕ್ಸ್ಟ್ ಡೇ ನಾನು ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಫೀಲ್ ಆಯಿತು. ಇದು ಆ್ಯಕ್ಚುಲಿ ನಾನು ಹೆನ್ನ ಹಾಕ್ಕೊಂಡು 3 ಡೇಸಿಗೆ ವೀಡಿಯೋ ವಾಯ್ಸ್ ಓವರ್ ಕೊಡ್ತಾ ಇರೋದು. ಅಷ್ಟೊಂದು ಕಾಣಿಸ್ತಾ ಇಲ್ಲ ನನಗೆ. ಮತ್ತು ಈವ್ನಿಂಗಿಗೆ ಫ್ರಮ್ ಮೂವಿಗೆ ಹೋಗಿದ್ವಿ. ಎಲ್ಲರೂ ರಿವ್ಯೂ ಚೆನ್ನಾಗಿ ಕೊಟ್ಟರು, ಅಂದರೆ ತುಂಬ ಚೆನ್ನಾಗಿದೆ ಮೂವಿ ಅಂತ ಎಲ್ಲ ಹೇಳಿದ್ರು. ಸೊ ಹಾಗಾಗಿ ಹೋಗಿದ್ವಿ ಮೂವಿಗೆ. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ನಾನು ಕನ್ನಡ ಮೂವೀಸ್ ಅಂದರೆ ಕನ್ನಡ ಮೂವೀಸ್ಗೆ ಒಂದು ಒಳ್ಳೆ ಮೂವಿ ಬಂದಿದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ವಾಚ್ ಮಾಡಬೇಕು. ಮೊಬೈಲಲ್ಲಿ, ಟಿ ವಿಯಲ್ಲಿ, ಲ್ಯಾಪ್ಟಾಪಲ್ಲಿ ನೋಡೋದಕ್ಕಿಂತ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಮಜಾ ಇದೆ ತುಂಬ. ಫಿಲಮ್ ಇದು ಮೂವಿ ಅಂತೂ ಸಖತ್ತಾಗಿದೆ, ಒಂದು ಒಳ್ಳೆ ಮೂವಿ. ನಾನು ಕಾಂತಾರ ಮತ್ತು ಅಪ್ಪು ಸರ್ ಅವ್ರದ್ದು ಗಂಧದ ಗುಡಿ ಆದಮೇಲೆ ಇನ್ಯಾವ ಮೂವಿಗೂ ನಾನು ಹೋಗಿರಲಿಲ್ಲ. ಅದೆಲ್ಲ ಆದಮೇಲೆ ಇದಕ್ಕೆ ಮತ್ತೆ ನಾನು ಥಿಯೇಟರ್ಗೆ ಕಾಲಿಟ್ಟಿತ್ತು ನೋಡೋದಕ್ಕೆ ಅಂತ. ಆಸಮ್ ಮೂವಿ ಚೆನ್ನಾಗಿತ್ತು. ನನಗಿಷ್ಟ ಆದರೆ ಮಾತ್ರ ಕೆಲವೊಂದು ಫಿಲಮ್ಸ್ನ ನೋಡೋದು, ರಿವ್ಯೂ ಚೆನ್ನಾಗಿದ್ದರೆ ಮಾತ್ರ. ಸೊ ಹಾಗಾಗಿ ಹೋಗಿದ್ವಿ. ಫಿಲಮ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ, ಸಖತ್ತಾಗಿದೆ ಮೂವಿ ಅಂತೂ. ಇವತ್ತಿನ ಡೇ ನಂದು ಇಷ್ಟೇ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ನ ಮಾಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮಾಡಿ. ನನಗೆ ಓದೋದಕ್ಕೆ ತುಂಬ ಇಷ್ಟ ನಿಮ್ಮ ಕಮೆಂಟ್ಸ್ನೆಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.